ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಫೈನಲಿ ಇವತ್ತಿನ ಸ್ಮ್ಯಾಕ್ ಡೌನ್ ಮುಗ್ದಿದೆ ಅಂಡ್ ಇದು ಸ್ಮ್ಯಾಕ್ ಡೌನ್ ಏನು ಮಾಡ್ತಾ ಇದ್ದಾರೆ ಡಬ್ಲ್ಯೂ ನನಗಂತೂ ಚೂರು ಅರ್ಥ ಆಗ್ಲಿಲ್ಲ. ಇವತ್ತಿನ ಸ್ಮ್ಯಾಕ್ ಡೌನ್ ನ ನೀವೇನಾದ್ರೂ ನೋಡ್ಬೇಕು ಅಂದ್ರೆ ಹಲ್ಕ್ ಹೋಗನ್ ಅವರ 10 ಬೆಲ್ ಸೆಲ್ಯೂಟಿಗೆ ಮಾತ್ರ ನೋಡಿ, ಅದ್ ಮಾತ್ರ ಚೆನ್ನಾಗಿದ್ದು ಅಂತ ಹೇಳ್ತಾ ಏನೇನಾಯ್ತು ಇವತ್ತಿನ ಸ್ಮ್ಯಾಕ್ ಡೌನ್ ಅಲ್ಲಿ ಅಂತ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಬನ್ನಿ ವಿಡಿಯೋನ ಶುರು ಮಾಡೋಣ. ಶೋನ ಓಪನಿಂಗ್ ಅಲ್ಲಿ ನಮಗೆ ಹಲ್ಕ್ ಹೋಗನ್ ಅವರ ಟ್ರಿಬ್ಯೂಟ್ ನೋಡೋದಕ್ಕೆ ಸಿಗುತ್ತೆ. ಇಡೀ ಸ್ಮ್ಯಾಕ್ ಡೌನ್ ರಾಸ್ಟರ್ ಎಂಟ್ರೆನ್ಸ್ ಹತ್ರ ನಿಂತಿರ್ತಾರೆ. ನಮ್ಮ ಟ್ರಿಪಲ್ ಎಚ್ ಅವರು ಹೇಳ್ತಾರೆ ಹಲ್ಕ್ ಹೋಗನ್ ಅವ್ರನ್ನ ನಾವೆಲ್ಲರೂ ನೆನ್ನೆ ಕಳ್ಕೊಂಡಿದೀವಿ ಅಂಡ್ ಇವತ್ತು ನಾವೆಲ್ಲರೂ ಕೂಡ ಇಲ್ಲಿ ನಿಂತಿದೀವಿ ಅಂದ್ರೆ ಅದಕ್ಕೆ ಮೈನ್ ರೀಸನ್ ಹಲ್ಕ್ ಹೋಗನ್ ಮಾತ್ರ ಕಾರಣ. ಒನ್ ಅಂಡ್ ಓನ್ಲಿ ಹಲ್ಕ್ ಹೋಗನ್ ಅವರು ಇಮ್ಮಾರ್ಟಲ್ ಆಗಿ ಇರ್ತಾರೆ ಅಂತ ಹೇಳಿ 10 ಬೆಲ್ ಸೆಲ್ಯೂಟ್ ನ ಟ್ರಿಪಲ್ ಎಚ್ ಅವರು ಘೋಷಣೆ ಮಾಡ್ತಾರೆ. ನಮಗೆ 10 ಬೆಲ್ ಸೆಲ್ಯೂಟ್ ಕೂಡ ನೋಡೋದಕ್ಕೆ ಸಿಗುತ್ತೆ. ಡಬ್ಲ್ಯೂ ಅವರು ಹಲ್ಕ್ ಹೋಗನ್ ಅವರ ಒಂದು ವಿಡಿಯೋ ಪ್ಯಾಕೇಜ್ ನು ಕೂಡ ಇವತ್ತು ಸ್ಮ್ಯಾಕ್ ಡೌನ್ ನಲ್ಲಿ ಪ್ಲೇ ಮಾಡ್ತಾರೆ. ಇದಾದ್ಮೇಲೆ ನಮಗೆ ಶೋನ ರಿಯಲ್ ಪ್ರಾರಂಭ ನೋಡೋದಕ್ಕೆ ಸಿಗುತ್ತೆ. ಓಪನಿಂಗ್ ಅಲ್ಲಿ ನಮಗೆ ಲೋಗನ್ ಪಾಲ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಹೋಮ್ ಗ್ರೌಂಡ್ ಆಗಿದ್ರು ಕೂಡ ಲೋಗನ್ ಪಾಲ್ ಅವರಿಗೆ ಕ್ರೌಡ್ ಬೂ ಮಾಡ್ತಾ ಇರುತ್ತೆ. ನಮ್ಮ ಲೋಗನ್ ಪಾಲ್ ಅವರು ರಿಂಗಿಗೆ ಬಂದು ಅದೇ ಟ್ರಾಶ್ ಟಾಕ್ ನ ಮಾಡೋದಕ್ಕೆ ಶುರು ಮಾಡ್ತಾರೆ. ಅಂಡ್ ಅವರು ಮಾತಾಡಬೇಕಾದ್ರೆ ನಮಗೆ ಜೆಲ್ಲಿ ರೋಲ್ ಅವರ ಎಂಟ್ರಿ ಕೂಡ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಜೆಲ್ಲಿ ರೋಲ್ ಅವರು ಬಂದು ಇವತ್ತು ಎಷ್ಟು ಸಾಧ್ಯನೋ ಅಷ್ಟು ಕ್ರೌಡ್ ಸಪೋರ್ಟ್ ನ ತಗೊಳ್ಳೋದಕ್ಕೆ ಟ್ರೈ ಮಾಡಿದ್ದಾರೆ. ಅವ್ರು ಹೇಳ್ತಾರೆ ಡಬ್ಲ್ಯೂ ಇರೋದೇ ಕ್ರೌಡ್ ಗೋಸ್ಕರ, ನಾನಿರೋದು ಕೂಡ ಕ್ರೌಡ್ ಗೋಸ್ಕರ, ಹಾಗೆ ಹೀಗೆ ಇವರೇ ನಮ್ಮ ಎಲ್ಲ, ಇವರೇ ನಮ್ಮ ತಂದೆ, ಇವರೇ ನಮ್ಮ ತಾಯಿ ಅಂತ ಕ್ರೌಡ್ ನ ಸಿಕ್ಕಾಪಟ್ಟೆ ಹೊಗಳು ಬಿಡ್ತಾರೆ ಅಂತಾನೆ ಹೇಳ್ಬಹುದು ಜೆಲ್ಲಿ ರೋಲ್ ಅವರು. ಅಂಡ್ ಹಿಂಗೆ ಅವರು ಮಾತಾಡ್ಬೇಕಾದ್ರೆ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಕ್ರೌಡ್ ಕಡೆಯಿಂದ ಬಂದು ಲೋಗನ್ ಪಾಲ್ ಅವರ ಪಕ್ಕ ನಿಂತ್ಕೋತಾರೆ. ಅಂಡ್ ಅದನ್ನ ನೋಡಿ ನಮ್ಮ ಜೆಲ್ಲಿ ರೋಲ್ ಅವರು ಹೇಳ್ತಾರೆ ಓಕೆ, ನೀವೇನಾದ್ರೂ ನಾನು ಒಬ್ನೇ ಬಂದು ಇಲ್ಲಿ ನಿಂತ್ಕೊಂಡಿದ್ದೀನಿ ಅಂತ ಅನ್ಕೊಂಡಿದ್ರೆ ಅದು ನಿಮ್ಮ ದೊಡ್ಡ ತಪ್ಪು ಅಂತ ಹೇಳಿ ಜೆಲ್ಲಿ ರೋಲ್ ಅವರು ರ್ಯಾಂಡಿ ಆರ್ಟನ್ ಅವರ ಥೀಮ್ ಸಾಂಗ್ ನ ಆಡೋದಕ್ಕೆ ಶುರು ಮಾಡ್ತಾರೆ. ನಿಜವಾಗ್ಲೂ ಸಖತ್ತಾಗಿ ಹಾಡು ಹೇಳ್ತಾರೆ ಅವರು. ಇದಾದ್ಮೇಲೆ ನಮಗೆ ರ್ಯಾಂಡಿ ಆರ್ಟನ್ ಅವರ ಎಂಟ್ರಿ ಕೂಡ ನೋಡೋದಕ್ಕೆ ಸಿಗುತ್ತೆ. ಕ್ರೌಡ್ ಕೂಡ ರ್ಯಾಂಡಿ ಆರ್ಟನ್ ಅವರ ಥೀಮ್ ಸಾಂಗ್ ನ ಆಡ್ತಾ ಇರುತ್ತೆ. ನಮ್ಮ ರ್ಯಾಂಡಿ ಆರ್ಟನ್ ಅವರು ರಿಂಗ್ ಗೆ ಬರ್ತಾರೆ. ಈ 4 ಜನರ ಫೇಸ್ ಆಫ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಸಡನ್ ಆಗಿ ನಮ್ಮ ರ್ಯಾಂಡಿ ಆರ್ಟನ್ ಅವರು ಡ್ರೂ ಮ್ಯಾಕೆಂಟೈರ್ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಅಂಡ್ ಆ ಕಡೆ ಜೆಲ್ಲಿ ರೋಲ್ ಅವರು ಲೋಗನ್ ಪಾಲ್ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಡ್ರೂ ಮ್ಯಾಕೆಂಟೈರ್ ಅವರು ರ್ಯಾಂಡಿ ಆರ್ಟನ್ ಅವ್ರನ್ನ ರಿಂಗ್ ಇಂದ ಹೊರಗಡೆ ಕರ್ಕೊಂಡು ಹೋಗಿ ಅಟ್ಯಾಕ್ ಮಾಡಿ ಇಲ್ಲಿ ಜೆಲ್ಲಿ ರೋಲ್ ಅವರು ಲೋಗನ್ ಪಾಲ್ ಅವರ ಮೇಲೆ ಅಟ್ಯಾಕ್ ಮಾಡ್ತಾ ಇರ್ತಾರೆ. ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಬಂದು ಜೆಲ್ಲಿ ರೋಲ್ ಅವ್ರನ್ನ ಎಳ್ದಿ ಅವ್ರನ್ನ ಕಾಪಾಡಿ ಜೆಲ್ಲಿ ರೋಲ್ ಅವರ ಮೇಲ್ಗಡೆ ಕೂತ್ಕೊಂಡು ಪಂಚಸ್ ನ ಹೊಡೆಯೋದಕ್ಕೆ ಹೋಗ್ತಾರೆ. ಬಟ್ ಅವರು ಈ ಬಾರಿ ನಾನ್ ಅಟ್ಯಾಕ್ ಮಾಡೋದಿಲ್ಲ, ಲೋಗನ್ ನೀನ್ ಅಟ್ಯಾಕ್ ಮಾಡು ಅಂತ ಲೋಗನ್ ಪಾಲಿಗೆನೆ ಅವಕಾಶ ಕೊಡ್ತಾರೆ. ನಮ್ಮ ಲೋಗನ್ ಪಾಲ್ ಅವರು ಜೆಲ್ಲಿ ರೋಲ್ ಅವರ ಮೇಲ್ಗಡೆ ಕೂತ್ಕೊಂಡು ಪಂಚಸ್ ಗಳನ್ನ ಹೊಡಿಬೇಕಾದ್ರೆ ರಿಂಗ್ ಹೊರಗಡೆಯಿಂದಾನೆ ನಮ್ಮ ರ್ಯಾಂಡಿ ಆರ್ಟನ್ ಅವರು ಕಮ್ ಬ್ಯಾಕ್ ಮಾಡಿ ಅವರು ಡ್ರೂ ಮ್ಯಾಕೆಂಟೈರ್ ಅವ್ರನ್ನ ಒಳಗಡೆ ಹೇಳ್ಕೊಂಡು ಡ್ರೂ ಮ್ಯಾಕೆಂಟೈರ್ ಅವರ ಮೇಲೆ ಅಟ್ಯಾಕ್ ಮಾಡ್ತಾರೆ. ಅಂಡ್ ಇಲ್ಲಿ ರಿಂಗ್ ಮೇಲ್ಗಡೆನೂ ಕೂಡ ನಮ್ಮ ಜೆಲ್ಲಿ ರೋಲ್ ಅವರ ಕಮ್ ಬ್ಯಾಕ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಅವರು ಲೋಗನ್ ಪಾಲ್ ಅವರ ಮೇಲೆನೆ ಅಟ್ಯಾಕ್ ಮಾಡಿ ಲೋಗನ್ ಪಾಲ್ ಅವರಿಗೆ ಒಂದು ಸ್ಲಾಮ್ ನು ಕೂಡ ಕನೆಕ್ಟ್ ಮಾಡ್ತಾರೆ. ಅಂಡ್ ಹಿಂಗೆ ಇವತ್ತಿನ ಶೋನ ಓಪನಿಂಗ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಈ ಸೆಗ್ಮೆಂಟ್ ನೋಡ್ಬೇಕಾದ್ರೆ ನನಗೊಂಥರ ವಿಚಿತ್ರ ಅನಿಸ್ತಾ ಇತ್ತು. ಯಾಕಂದ್ರೆ ರ್ಯಾಂಡಿ ಆರ್ಟನ್, ಡ್ರೂ ಮ್ಯಾಕೆಂಟೈರ್ ಇವರೆಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇದ್ರು ಜೆಲ್ಲಿ ರೋಲ್ ಅವರ ವಿರುದ್ಧ ಮೂನ ಪರ್ಫಾರ್ಮ್ ಮಾಡೋದಕ್ಕೆ. ಅಂಡ್ ಜೆಲ್ಲಿ ರೋಲ್ ಅವರು ಈಗ ತಾನೇ ಕಲಿತಿರೋದ್ರಿಂದ ಅವರು ಕೂಡ ಸಿಕ್ಕಾಪಟ್ಟೆ ಸ್ಲೋ ಆಗಿದ್ರು. ಹೋಪ್ಫುಲಿ ಈ ಪ್ರಾಬ್ಲಮ್ ಸಮ್ಮರ್ ಸ್ಲಾಮ್ ಅಲ್ಲಿ ನೋಡೋದಕ್ಕೆ ಸಿಗೋದಿಲ್ಲ ಅಂತ ಅನ್ಕೋತೀನಿ. ಇದಾದ್ಮೇಲೆ ನಮಗೆ ಅಲೆಕ್ಸಾ ಬ್ಲೆಸ್ ಹಾಗೆ ರಾಕ್ಸಿನಿ ಪ್ರೀಸ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಅಂಡ್ ರಿಂಗ್ ಸೈಡ್ ಅಲ್ಲಿ ನಮ್ಮ ರೊಕೈಲ್ ಹಾಗೆ ಶಾರ್ಲೆಟ್ ಫೈರ್ ಅವರು ಕೂಡ ಇರ್ತಾರೆ. ಒಂದು ಡೀಸೆಂಟ್ ಮ್ಯಾಚ್ ಅಂತಾನೆ ಹೇಳ್ಬಹುದು. ಅಂಡ್ ಈ ಒಂದು ಮ್ಯಾಚ್ ನ ಎಂಡಿಂಗ್ ಅಲ್ಲಿ ನಮ್ಮ ರೊಕೈಲ್ ಅವರು ಇಂಟರ್ಫೈರ್ ಮಾಡೋದಕ್ಕೆ ಬಂದಾಗ ನಮ್ಮ ಶಾರ್ಲೆಟ್ ಫೈರ್ ಅವರು ರೊಕೈಲ್ ಅವರ ಮೇಲೆನೆ ಅಟ್ಯಾಕ್ ಮಾಡಿ ಅವರನ್ನ ಟೈಮ್ ಕೀಪರ್ಸ್ ಏರಿಯಾಗೆ ತೊಳ್ಬಿಡ್ತಾರೆ. ಅಂಡ್ ಈ ಕಡೆ ಇವರಿಬ್ರು ಮ್ಯಾಚ್ ನ ಕಂಟಿನ್ಯೂ ಮಾಡಬೇಕಾದ್ರೆ ರೊಕೈಲ್ ಅವರು ರಿಕವರಿ ಆಗಿ ಶಾರ್ಲೆಟ್ ಫೈರ್ ಅವರ ಮೇಲೆನೆ ಬೂಟ್ ನ ಕನೆಕ್ಟ್ ಮಾಡ್ತಾರೆ. ಅಂಡ್ ಆಗ ಅಲೆಕ್ಸಾ ಬ್ಲೆಸ್ ಅವರು ಟಾಪ್ ರೋಪ್ ಮೇಲಿಂದ ರೊಕೈಲ್ ಅವರ ಮೇಲೆ ಜಂಪ್ ಮಾಡ್ತಾರೆ. ಅಂಡ್ ಅವರ ಫೇಸ್ ಸೀದಾ ಹೋಗಿ ನೆಲಕ್ಕೆ ಟಚ್ ಆಗುತ್ತೆ. ಅಂಡ್ ಅಲ್ಲಿ ನಮ್ಮ ಅಲೆಕ್ಸಾ ಬ್ಲೆಸ್ ಅವರು ಬ್ಲೀಡ್ ಕೂಡ ಆಗ್ತಾರೆ. ಅಂಡ್ ಅವರು ರಿಂಗ್ ಒಳಗಡೆ ಬರ್ತಿದ್ದಂಗೆನೆ ನಮ್ಮ ರಾಕ್ಸಿನಿ ಪ್ರೀಸ್ ಅವರು ಅಲೆಕ್ಸಾ ಬ್ಲೆಸ್ ಅವ್ರನ್ನ ರೋಲ್ ಅಪ್ ಮಾಡಿ ಪಿನ್ ಮಾಡೋದ್ರ ಮುಖಾಂತರ ಈ ಒಂದು ಮ್ಯಾಚ್ ಅಲ್ಲಿ ವಿಕ್ಟರಿನ ಗಳಿಸಿಕೊಂಡಿದ್ದಾರೆ. ಇದಾದ್ಮೇಲೆ ನಮಗೆ ಜೇಡ್ ಕಾರ್ಗಿಲ್ ಹಾಗೆ ಚೆಲ್ಸಿಯಾ ಗ್ರೀನ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಆಕ್ಚುಲಿ ಈ ಒಂದು ಮ್ಯಾಚ್ ನ ನಮ್ಮ ಜೇಡ್ ಕಾರ್ಗಿಲ್ ಅವರೇ ಬುಕ್ ಮಾಡಿಸ್ಕೋತಾರೆ. ಬ್ಯಾಕ್ ಸ್ಟೇಜ್ ಅಲ್ಲಿ ಜೇಡ್ ಕಾರ್ಗಿಲ್ ಅವರ ಇಂಟರ್ವ್ಯೂ ನೋಡೋದಕ್ಕೆ ಸಿಗ್ತಾ ಇರುತ್ತೆ. ಅವರು ಇಂಟರ್ವ್ಯೂ ನ ಕೊಟ್ಟಿ ಮುಗಿಸಾದ್ಮೇಲೆ ನಮ್ಮ ಚೆಲ್ಸಿಯಾ ಗ್ರೀನ್ ಅವರು ಬಂದು ಜೇಡ್ ಕಾರ್ಗಿಲ್ ಅವರ ಬಗ್ಗೆನೇ ಏನೇನೋ ಮಾತಾಡೋದಕ್ಕೆ ಶುರು ಮಾಡ್ತಾರೆ. ಅಂಡ್ ಅವರು ಮಾತಾಡಿದ್ನೆಲ್ಲದನ್ನು ಕೂಡ ನಮ್ಮ ಜೇಡ್ ಕಾರ್ಗಿಲ್ ಅವರು ಅವರಿಂದನೇ ನಿಂತ್ಕೊಂಡು ನೋಡ್ತಾ ಇರ್ತಾರೆ. ಹಂಗೆ ಅವರ ಜುಟ್ಟಿಡ್ಕೊಂಡು ಸೀದಾ ರೆಫ್ರಿನೂ ಕರ್ಕೊಂಡು ರಿಂಗಿಗೆ ಬಂದು ಮ್ಯಾಚ್ ನ ಬುಕ್ ಮಾಡಿಸ್ಕೋತಾರೆ. ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಡಿಸೆಂಟ್ ಆಗಿತ್ತು. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ಆಫ್ ಕೋರ್ಸ್ ನಮ್ಮ ಜೇಡ್ ಕಾರ್ಗಿಲ್
ಮೇಲೆ ಅವರು ಚೆಲ್ಸಿಯಾ ಗ್ರೀನ್ ಅವ್ರನ್ನ ಪಿನ್ ಮಾಡೋದ್ರ ಮುಖಾಂತರ ವಿಕ್ಟರಿನ ಗಳಿಸ್ಕೊಂಡಿದ್ದಾರೆ. ಇದಾದ್ಮೇಲೆ ನಮಗೆ ಅಮೆರಿಕನ್ ನೈಟ್ ಮೇರ್ ಕೋಡಿ ರೋಡ್ಸ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಕೋಡಿ ರೋಡ್ಸ್ ಅವರು ಬಂದ ಕೂಡಲೇ ಇಡೀ ಕ್ರೌಡ್ ಕೋಡಿ ರೋಡ್ಸ್ ಅವರಿಗೆ ಚಿಯರ್ ಮಾಡುತ್ತೆ. ಕೋಡಿ ರೋಡ್ಸ್ ಅವರ ಥೀಮ್ ಸಾಂಗ್ ನ ಆಡ್ತಾ ಇರುತ್ತೆ. ನಮ್ಮ ಕೋಡಿ ರೋಡ್ಸ್ ಅವರು ರಿಂಗ್ ಗೆ ಬಂದು ನೆನ್ನೆ ನಾವು ಲೆಜೆಂಡ್ರಿ ಹಲ್ಕ್ ಹೋಗನ್ ಅವ್ರನ್ನ ಕಳ್ಕೊಂಡ್ವಿ ಅಂಡ್ ಅದು ಸಿಕ್ಕಾಪಟ್ಟೆ ಆಶ್ಚರ್ಯ ಆಗಿತ್ತು. ಬಟ್ ಯಾವ ವಿಚಾರ ಆಶ್ಚರ್ಯ ಆಗಿಲ್ಲ ಅಂದ್ರೆ ಹಲ್ಕ್ ಹೋಗನ್ ಅವರ ರೆಕಾರ್ಡ್ಸ್ ಗಳು ಹಾಗೆ ಅವರ ಅಕಾಂಪ್ಲಿಷ್ಮೆಂಟ್ ಗಳು ಏನೇ ಆಗ್ಲಿ ಥ್ಯಾಂಕ್ ಯು ಹಲ್ಕ್ ಹೋಗನ್ ಅಂತ ಹೇಳಿ ನಮ್ಮ ಕೋಡಿ ರೋಡ್ಸ್ ಅವರು ಮಾತಾಡೋದಕ್ಕೆ ಶುರು ಮಾಡ್ತಾರೆ. ಸಮ್ಮರ್ ಸ್ಲಾಮ್ ಅಲ್ಲಿ ಸ್ಟ್ರೀಟ್ ಫೈಟ್ ನಡೀತಾ ಇದೆ ಅಂಡ್ ಆ ಒಂದು ಮ್ಯಾಚ್ ಬರೀ ಗೆಲುವಿಗೆ ಮಾತ್ರ ಅಲ್ಲ, ಬದಲಿಗೆ ಹಿಂಸೆಗೋಸ್ಕರ ನಾನು ತಗೊಂಡಿದ್ದೀನಿ ಅಂಡ್ ಆ ಒಂದು ಮ್ಯಾಚ್ ಅಲ್ಲಿ ನಾನು ನಿಜವಾದ ಜಾನ್ ಸಿನಾನ ಕರೆಯೋದಕ್ಕೆ ಇಷ್ಟಪಡ್ತೀನಿ. ನನಗೆ ಈಗಿರ್ತಕ್ಕಂತಹ ಜಾನ್ ಸಿನಾ ಬೇಡ. ಯಾವ ಜಾನ್ ಸಿನಾ ತನ್ನ ಡೇಟ್ಸ್ ಗಳನ್ನ ಕೌಂಟ್ ಆಗ್ತಾ ಇದ್ದಾನೋ ಆ ಒಬ್ಬ ಜಾನ್ ಸಿನಾ ಬೇಡ. ಇದೇನಾದ್ರೂ ಜಾನ್ ಸಿನಾ ಅವರ ಲಾಸ್ಟ್ ಸಮ್ಮರ್ ಸ್ಲಾಮ್ ಆಗೋದಿದ್ರೆ ಜಾನ್ ಸಿನಾ ಇದನ್ನೇ ತನ್ನ ಫಸ್ಟ್ ಸಮ್ಮರ್ ಸ್ಲಾಮ್ ಅಂತ ಎಂಟ್ರಿನ ಕೊಡಬೇಕು. ಯಾವ ರೀತಿ ಜಾನ್ ಸಿನಾ ಅಲ್ಲಿಂದ ಎಂಟ್ರಿನ ತಗೊಂಡು ಸ್ಟೂ ಜೊತೆ ಮಾತಾಡ್ಕೊಂಡು ಉತ್ಸಾಹದಿಂದ ರಿಂಗಿಗೆ ಬಂದು ತನ್ನ ಡ್ರೆಸ್ ನ ತೆಗೆದಾಕಿ ಮ್ಯಾಚ್ ನ ಸ್ಟಾರ್ಟ್ ಮಾಡ್ತಾ ಇದ್ನೋ ಆ ಜಾನ್ ಸಿನಾ ಬೇಕು. ನಾನು ಆ ಜಾನ್ ಸಿನಾ ಅವರ ವಿರುದ್ಧ ನಾನು ಮ್ಯಾಚ್ ಆಡಬೇಕು ಅಂಡ್ ಅವನನ್ನ ಸೋಲಿಸಿ ನಾನು ನನ್ನ ಚಾಂಪಿಯನ್ಶಿಪ್ ನ ಮತ್ತೊಮ್ಮೆ ಗೆದ್ಕೋಬೇಕು. ನಾನು ಯಾಕೆ ರಿಯಲ್ ಜಾನ್ ಸಿನಾ ಅವರ ವಿರುದ್ಧ ಮ್ಯಾಚ್ ಆಡಬೇಕು ಅಂತ ಇದ್ದೀನಿ ಅಂದ್ರೆ ನನ್ನ ಕೆಲವೊಂದಷ್ಟು ಪ್ರಶ್ನೆಗಳಿದೆ ಅಂಡ್ ಆ ಎಲ್ಲಾ ಪ್ರಶ್ನೆಗಳಿಗೂ ರಿಯಲ್ ಜಾನ್ ಸಿನಾನೇ ಉತ್ತರ ಕೊಡೋದಕ್ಕೆ ಸಾಧ್ಯ. ಜಾನ್ ಸಿನಾ ಸಿ ಯು ನೆಕ್ಸ್ಟ್ ವೀಕ್ ಅಂತ ಹೇಳಿ ನಮ್ಮ ಕೋಡಿ ರೋಡ್ಸ್ ಅವರು ತನ್ನ ಪ್ರೋಮೋನು ಕೂಡ ಕಟ್ ಮಾಡ್ತಾರೆ. ಇದಾದ್ಮೇಲೆ ನಮಗೆ ಜೇಕೋಫಾಟು ಹಾಗೆ ಮಿಸ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಇವತ್ತು ಸ್ಮ್ಯಾಕ್ ಡೌನ್ ನಲ್ಲಿ ನಮ್ಮ ಮಿಸ್ ಅವರ ರಿಟರ್ನ್ ಕೂಡ ನೋಡೋದಕ್ಕೆ ಸಿಕ್ಕಿದೆ. ಈ ಒಂದು ಮ್ಯಾಚ್ ಬ್ಯಾಕ್ ಸ್ಟೇಜ್ ಅಲ್ಲಿ ಸೆಟ್ ಆಗುತ್ತೆ. ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಡಿಸೆಂಟ್ ಆಗಿತ್ತು ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ಅಫ್ ಕೋರ್ಸ್ ನಮ್ಮ ಜೇಕೋಫಾಟು ಅವರು ವಿನ್ ಆಗಿದ್ದಾರೆ. ಮ್ಯಾಚ್ ನಡುವೆ ನಮ್ಮ ಬ್ಲಡ್ ಲೈನ್ ಕಡೆಯಿಂದ ಇಂಟರ್ಫರೆನ್ಸ್ ಕೂಡ ನೋಡೋದಕ್ಕೆ ಸಿಗುತ್ತೆ ಅಂಡ್ ಮ್ಯಾಚ್ ಮುಗಿದ್ಮೇಲೆ ಕೂಡ ಎಲ್ಲರೂ ಬಂದು ಜೇಕೋಫಾಟು ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾರೆ ಅಂಡ್ ಇಲ್ಲಿ ನಮ್ಮ ಜೇಕೋಫಾಟು ಅವರನ್ನ ಕಾಪಾಡೋದಕ್ಕೆ ಜಿಮ್ಮಿ ಊಸೋ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಅವ್ರು ಬಂದ್ರು ಕೂಡ ಈ ಬಾರಿ ನಮ್ಮ ಜೇಕೋಫಾಟು ಅವರನ್ನ ಕಾಪಾಡೋದಕ್ಕೆ ಆಗೋದಿಲ್ಲ. ಎಂಡಿಂಗ್ ಅಲ್ಲಿ ನಮ್ಮ ಜೇಕೋಫಾಟು ಅವರು ಅಪರ್ ಎಂಡ್ ನ ತಗೊಂಡು ಸೋಲೋ ಸಿಕೋವಾ ಅವರ ಕತ್ತಿಗೆ ಸ್ಟೀಲ್ ಚೇರ್ ನ ಹಾಕಿ ಹಿಪ್ ಅಟ್ಯಾಕ್ ನ ಹೊಡೆಯೋದಕ್ಕೆ ಹೋಗ್ತಾ ಇರ್ತಾರೆ. ಬಟ್ ಮತ್ತೊಮ್ಮೆ ಹೀಕುಲಿಯೋ ಅವರು ಬಂದು ಜೇಕೋಫಾಟು ಅವರ ಮೇಲೆನೆ ಅಟ್ಯಾಕ್ ಮಾಡಿ ಅವರಿಗೆ ಒಂದು ಚೋಕ್ ಸ್ಲಾಮ್ ನ ಕನೆಕ್ಟ್ ಮಾಡ್ತಾರೆ. ಇಲ್ಲಿ ಇಡೀ ಬ್ಲೇಡ್ ಲೈನ್ ಜಿಮ್ಮಿ ಊಸೋ ಹಾಗೆ ಜೇಕೋಫಾಟು ಅವರನ್ನ ಹೊಡೆದಾಕಿ ಎಂಡಿಂಗ್ ಅಲ್ಲಿ ನಮ್ಮ ಸೋಲೋ ಸಿಕೋವಾ ಅವರು ಒಂದು ಸುಮವನ್ ಸ್ಪೈಕ್ ನ ಜೇಕೋಫಾಟು ಅವರಿಗೆ ಕನೆಕ್ಟ್ ಮಾಡಿ ನಿನ್ ಗತಿ ಇದೇ ರೀತಿ ಆಗುತ್ತೆ ನಮ್ ವಿರುದ್ಧ ಬಂದ್ರೆ ಅಂತ ವಾರ್ನಿಂಗ್ ಕೂಡ ಕೊಟ್ಟಿದ್ದಾರೆ. ಇದಾದ್ಮೇಲೆ ನಮಗೆ ಶೋನ ಮೈನ್ ಇವೆಂಟ್ ನೋಡೋದಕ್ಕೆ ಸಿಗುತ್ತೆ. ಡಬ್ಲ್ಯೂ ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ಗೆ ಆಂಡ್ರಾದೆ ಅಂಡ್ ರೇ ಫಿನಿಕ್ಸ್ ವರ್ಸಸ್ ವೈಟ್ ಸಿಕ್ಸ್ ಅವರ ನಡುವೆ ಒಂದು ಟ್ಯಾಗ್ ಟೀಮ್ ಮ್ಯಾಚ್. ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಡಿಸೆಂಟ್ ಆಗಿ ನಡೀತಾ ಇರುತ್ತೆ ಅಂಡ್ ಈ ಒಂದು ಮ್ಯಾಚ್ ನ ಎಂಡಿಂಗ್ ಅಲ್ಲಿ ಇನ್ನೇನು ನಮ್ಮ ಆಂಡ್ರಾದೆ ಹಾಗೆ ರೇ ಫಿನಿಕ್ಸ್ ಅವರು ಗೆಲ್ಬೇಕು, ನಮ್ಮ ನಿಕ್ಕಿ ಕ್ರಾಸ್ ಅವರು ರೆಫ್ರಿನ ಇಟ್ಕೊಂಡು ಎಳೆದ್ ಬಿಡ್ತಾರೆ ಅಂಡ್ ಈ ಒಂದು ಮ್ಯಾಚ್ ನೋ ಕಾಂಟೆಸ್ಟ್ ಅಲ್ಲಿ ಎಂಡ್ ಆಗುತ್ತೆ. ಇನ್ನ ಈ ಒಂದು ಮ್ಯಾಚ್ ಅಲ್ಲಿ ವೈಟ್ ಸಿಕ್ಸ್ ಆಂಡ್ರಾದೆ ಹಾಗೆ ರೇ ಫಿನಿಕ್ಸ್ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬರಬೇಕಾದ್ರೆ ಇಡೀ ಎಲ್ಲಾ ಟೀಮ್ ಗಳ ಎಂಟ್ರಿ ನಮಗೆ ನೋಡೋದಕ್ಕೆ ಸಿಗುತ್ತೆ. ಫ್ರಾಕ್ಸಿಯಮ್ ಆಗಿರ್ಬೋದು, ಮೋಟಾರ್ ಸಿಟಿ ಮಷಿನ್ ಗನ್ ಆಗಿರಬಹುದು, ಎಲ್ಲರ ಎಂಟ್ರಿ ನಮಗೆ ನೋಡೋದಕ್ಕೆ ಸಿಗುತ್ತೆ ಅಂಡ್ ಲಾಸ್ಟ್ ಗೆ ಅವರ ನಡುವೆ ಒಂದು ಬ್ರಾಲ್ ಆಗ್ಬೇಕಾದ್ರೆ ನಮ್ಮ ನಿಕ್ ಆಲ್ಟಿಸ್ ಅವರು ಎಂಟ್ರಿನ ಕೊಟ್ಟು ನಿಮ್ಮನ್ನ ಸುಧಾರಿಸೋದಕ್ಕೆ ನನ್ನ ಕೈಲಂತೂ ಆಗ್ತಾ ಇಲ್ಲ ಅಂಡ್ ಅದಕ್ಕೋಸ್ಕರ ನಿಮ್ಮೆಲ್ಲರಿಗೂ ಕೂಡ ಒಂದು ಚಾನ್ಸ್ ನ ಕೊಡ್ತಾ ಇದ್ದೀನಿ. ಅದೇನಪ್ಪಾ ಅಂದ್ರೆ ಸಮ್ಮರ್ ಸ್ಲಾಮ್ ಅಲ್ಲಿ ನಿಮ್ಮೆಲ್ಲಾ ಟೀಮ್ ಗಳ ನಡುವೆ ಒಂದು TLC ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಡಬ್ಲ್ಯೂ ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ಗೆ ಅಂತ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡ್ತಾರೆ. ಸೊ ಸಮ್ಮರ್ ಸ್ಲಾಮ್ ಅಲ್ಲಿ ನಮಗೆ ವೈಟ್ ಸಿಕ್ಸ್ ವರ್ಸಸ್ ಸ್ಟ್ರೀಟ್ ಪ್ರಾಫಿಟ್ಸ್ ವರ್ಸಸ್ ಆಂಡ್ರಾದೆ ಅಂಡ್ ರೇ ಫಿನಿಕ್ಸ್ ವರ್ಸಸ್ ಫ್ರಾಕ್ಸಿಯಂ ವರ್ಸಸ್ ಮೋಟಾರ್ ಸಿಟಿ ಮಷಿನ್ ಗನ್ಸ್ ವರ್ಸಸ್ DIY ಅವರ ನಡುವೆ ಒಂದು 6 ಮ್ಯಾನ್ ಟ್ಯಾಗ್ ಟೀಮ್ ಟೇಬಲ್ಸ್ ಲ್ಯಾಡರ್ಸ್ ಅಂಡ್ ಚೇರ್ಸ್ ಮ್ಯಾಚ್ ಸಮ್ಮರ್ ಸ್ಲಾಮ್ ಅಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ನಿಜವಾಗ್ಲೂ ಬಿಗ್ ಮ್ಯಾಚ್ ಅಂತಾನೆ ಹೇಳ್ಬಹುದು. ಯಾವ್ಯಾವ ರೀತಿ ಅದ್ಭುತವಾದ ಮೂಮೆಂಟ್ಸ್ ಗಳು ಈ ಒಂದು ಮ್ಯಾಚ್ ಅಲ್ಲಿ ನಮಗೆ ನೋಡೋದಕ್ಕೆ ಸಿಗುತ್ತೆ ಹಂಗೆ ಸ್ವಲ್ಪ ಇಮ್ಯಾಜಿನ್ ಮಾಡ್ಕೊಳ್ಳಿ ಅಂಡ್ ಈ ರೀತಿ ಅನೌನ್ಸ್ ಮಾಡೋದ್ರ ಮುಖಾಂತರ ಇವತ್ತಿನ ಸ್ಮ್ಯಾಕ್ ಡೌನ್ ಎಂಡ್ ಆಗುತ್ತೆ. ಸ್ಮ್ಯಾಕ್ ಡೌನ್ ಕಡೆ ಬರೋದಾದ್ರೆ ಬೋರಿಂಗ್ ಆಗಿತ್ತು ಇಷ್ಟೇ, ನನಗಂತೂ ಚೂರು ಇಷ್ಟ ಆಗಲಿಲ್ಲ ಅಂಡ್ ಅದಕ್ಕೋಸ್ಕರ ಇವತ್ತಿನ ಸ್ಮ್ಯಾಕ್ ಡೌನ್ ಗೆ ನಾನು 2 ಸ್ಟಾರ್ ನ ಕೊಡ್ತಾ ಇದ್ದೀನಿ.